ಸಮರ್ಥ ರಾಮದಾಸರು ಒಂದು ಮಾತನ್ನು ಹೇಳ್ತಾರು. ಮಾನವಾಚೆ ಶರೀರ ಹೇ ದೇವಾಚೆ ಮಂದಿರ ಅಂದರು. ಮನುಷ್ಯನ ದೇಹ ಇದು ಆ ಪರಮಾತ್ಮನ ಗುಡಿ ಐತಿ. ಇಲ್ಲಿ ದೇವರ ಯಾರು ಅಂದರೆ ಆತ್ಮರಾಮ. ಶರಣರು ಒಂದು ಕಡೆ ಹೇಳ್ತಾರು, ಉಳ್ಳುವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಕಡು ಬಡವನು. ನನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಎಲ್ಲರೂ ಗುಡಿ ಕಟ್ಟಿದರು, ನನಗೆ ಗುಡಿ ಕಟ್ಟಲು ಆಗಲಿಲ್ಲ. ನನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ಮಾಡಯ್ಯ. ನನ್ನ ಹೃದಯವೇ ಆ ನಿನ್ನ ಗರ್ಭಗುಡಿ. ನಾವು ಎಲ್ಲರೂ ಪ್ರತಿಯೊಬ್ಬರು ಆ ಪರಮಾತ್ಮನ ಗರ್ಭಗುಡಿ ಅದೀವು. ನಮ್ಮ ಎಲ್ಲರ ಅಂತರಾತ್ಮದಲ್ಲಿ ಆ ಪರಮಾತ್ಮ ನಿರಂತರವಾಗಿ ವಾಸವಾಗಿದ್ದನು. ಅದಕ್ಕಾಗಿ ನಾವು ಎಲ್ಲರೂ ಈ ಕಿವಿಯಿಂದ ಒಳ್ಳೆಯ ಮಾತನ್ನು ಕೇಳಬೇಕು, ಈ ಮುಖದಿಂದ ಒಳ್ಳೆಯ ಮಾತನ್ನು ಆಡಬೇಕು. ನಮ್ಮ ಕಣ್ಣುಗಳು ಒಳ್ಳೆಯವಾದವಂದ್ರೆ ಈ ಜಗತ್ತೇ ನಮಗೆ ಒಳ್ಳೆಯದು ಕಾಣತೈತಿ. ನಮ್ಮ ನಾಲಿಗೆ ಒಳ್ಳೆಯದಾಯಿತು ಅಂದರೆ ಈ ಜಗತ್ತೇ ನಮ್ಮನ್ನು ಒಳ್ಳೆಯ ದೃಷ್ಟಿಯಿಂದ ನೋಡತೈತಿ. ಒಬ್ಬ ಪರಮಾತ್ಮನ ಮೂರ್ತಿ ಮಾಡುವಂತಹ ಶಿಲ್ಪಿ ಒಂದು ಮಾತನ್ನು ಹೇಳ್ತಾನು, ಹೇ ಪರಮಾತ್ಮ, ಈ ಜಗತ್ತಿನಲ್ಲಿ ನಾನು ಒಬ್ಬ ಕಲಾಕಾರ, ಈ ಜಗತ್ತಿನಲ್ಲಿ ನೀನು ಒಬ್ಬ ಕಲಾಕಾರ. ನೀನು ನನ್ನಂಥ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಜಗತ್ತಿಗೆ ಬಿಟ್ಟು ಬಿಟ್ಟು, ನಾನು ನಿನ್ನಂತಹ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಜಗತ್ತಿನಲ್ಲಿ ಮಾರಿಬಿಟ್ನಿ. ನೀ ಮಾಡಿದ ಮೂರ್ತಿ ಒಬ್ಬರಕ್ಕೊಬ್ಬರು ಜಗಳಾಡತಾರು, ನಾ ಮಾಡಿದ ಮೂರ್ತಿ ಮುಂದೆ ತಲೆಬಾಗುತ್ತಾರು. ಆದರೂ ಒಂದು ಮಾತು ಸತ್ಯ ಪರಮಾತ್ಮ, ನೀ ಮಾಡಿದ ಮೂರ್ತಿ ಸಗುಣ ಸಾಕಾರ, ನಾ ಮಾಡಿದ ಮೂರ್ತಿ ನಿರ್ಗುಣ ನಿರಾಕಾರ. ನಾವೆಲ್ಲರೂ ಆ ಪರಮಾತ್ಮ ಮಾಡಿದ ಮೂರ್ತಿಗಳು. ನಮ್ಮೆಲ್ಲರ ಅಂತರಾತ್ಮದಲ್ಲಿ ಆ ಪರಮಾತ್ಮ ನಿರಂತರವಾಗಿ ನೆಲೆಸ್ಯಾನು. ಮನಿಗನ ಸೂತ್ರದಂತೆ ತ್ರಿನಯನ ನೀ ಇಪ್ಪೆಯ, ಎಣಸುವಡೆ ತನುಬಿನ್ನ ಆತ್ಮನೊಬ್ಬನೇ, ಸರ್ವಭರಿತನಾಗಿ ಎನಗೆ ಮುಖತೋರ. ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು.